ನಿನ್ನೆ ದಿವಸ ಏನು ವಿಧಾನಸೌಧದಲ್ಲಿ ಅಧಿವೇಶನ ನಡೀತಾ ಇದೆ, ಅದರಲ್ಲಿ ಪೆನ್ಡ್ರಾವಿ ಡ್ರಾಮಾ ನಡೀತು. ಬಿಜಾಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಏನಿದ್ದಾರೆ, ಅವರು ಪೆನ್ಡ್ರಾವಿ ಹಿಡ್ಕೊಂಡು ಒಂದು ಲಾಯರ್ ವಿರೋಧ ಏನೇನು ನೂರಾರು ಕೇಸ್ಗಳು ಕಥೆಗಳು ಹೇಳ್ಕೋತ ನಿಂತಿದ್ರು. ಅದಕ್ಕೆ ಪತ್ರಿಕೆ ನೀಡಿದ್ದು ನಮ್ಮ ಕಾನೂನು ಸಚಿವರಾದಂಥ ಅವ್ರಿಗೆ ಕೇಳಿಲ್ಲ ಇವೆಲ್ಲ ಏನಿದೆ ಅಂಥೇಳಿ. ಅವರು ಈ ಥರ ಮಾತಾಡೋದು, ಅವರಿಗೆ ಲಾಯರ್ ಯಾರೋ ಮಾತಾಡಿದಾರಲ್ಲ, ಅದು ಯಾಕೆ ಮಾತಾಡಿದ್ರು ಅಂತೇಳಿ ಕೇಳಲಿಲ್ಲ. ಅವರಿಗೆ ಹೇಳಿದ್ದಕ್ಕೆ ಅವರಿಗೆ ಸ್ವಲ್ಪ ನೋವಾಯ್ತು. ಈಗ ಯಾರಿಗೆ? ಬಿಜಾಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋವಾಯ್ತು. ಏನಂತೇಳಿ, ನೀವು ಮಾತಾಡಿದ್ದಕ್ಕೆ ಅದು ಉತ್ತರ ಕೊಟ್ಟಿದ್ದಕ್ಕೆ ನಿಮಗೆ ನೋವಾಗೈತೆ. ಅದೇನು ಹೊಸದಾಗನೇ ಅಲ್ಲ. ನಿಮ್ಮ ಮೇಲೆ ಎಷ್ಟು ಎಫ್.ಆರ್ ಅದಾವು, ಎಷ್ಟು ಚಾರ್ಜ್, ನಿಮ್ಮ ಮ್ಯಾಗ ಎಷ್ಟು ಎಫ್.ಆರ್ ಅದಾವ ಮೊದಲು ಅದು ಹೇಳಬೇಕಾಗಿತ್ತು ನೀವು. ಯಾಕಂದ್ರೆ ನಿಮಗೆ ಕೇಳೋರು ಯಾರು ಇಲ್ಲ, ಹೇಳೋರು ಯಾರು ಇಲ್ಲ. ನಿಮ್ಮ ಮ್ಯಾಗ ಎಫ್.ಆರ್ ಆಗಿದ್ದು ಇನ್ನೂ ತನೂ ಈ ಸರ್ಕಾರದವರು ಯಾರು ಪರವಾಗಿರ್ತಾರೋ ಹೆಂಗಿರ್ತಾರೋ ಅನ್ನೋದು ಜನರಿಗೆಲ್ಲ ತಿಳಿಲಾಗ್ತೈತಿ. ಮಾನ್ಯ ಕಾನೂನು ಸಚಿವರು ಸಾಹೇಬ್ರೆ, ತಮಗೆ ಹೇಳ್ತಾ ಇರೋದು ಇದು ಮಾತ. ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮ್ಯಾಗ ಎಷ್ಟು ಕಡೆ, ಎಷ್ಟು ಜಿಲ್ಲಾದಾಗ, ಎಷ್ಟು ತಾಲೂಕುಗಳದಾಗ ಎಫ್.ಆರ್ ಆಗಿದ್ದಾವೆ, ಒಂದಕ್ಕೂ ಚಾರ್ಜ್ ಶೀಟ್ ಆಗಿಲ್ಲ ಇನ್ನೂ ತನೂ. ಇದರ ಬಗ್ಗೆ ಯಾರು ಇವರು ಬೈಗಳ ಬೈದಿದ್ದು ಸಮಾಜಕ್ಕೆ, ಒಂದು ಮುಸ್ಲಿಂ ಸಮಾಜಕ್ಕೆ ಬೈದಿದ್ದು, ಒಂದು ಮುಸ್ಲಿಮ್ಸ್ ಧರ್ಮ ಗುರುಗಳಿಗೆ ಬೈದಿದ್ದು, ಒಂದು ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ಬೈದಿದ್ದು, ಹೆಣ್ಮಕ್ಳಿಗೆ ಬೈದಿದ್ದು, ಇದು ಯಾರು ಕಾಂಗ್ರೆಸ್ ಅವ್ರ ಹತ್ರ ಒಂದು 10 ರೂಪಾಯಿ ಕೊಟ್ಟು ಪೆನ್ಡ್ರೈವ್ ತಗೊಂಡು ವಿಧಾನಸೌಧದಲ್ಲಿ ತೋರಿಸ್ಲಾಗ ಆಗುವ ಶಕ್ತಿ ಯೋಗ್ಯತೆನೂ ಇಲ್ಲ. ಪೆನ್ಡ್ರೈವ್ ತಗೊಂಡು ನಿನ್ನೆ ಡ್ರಾಮಾ ಮಾಡಿದ್ರಿ ನೀವು, 15-20 ನಿಮಿಷ, ಅರ್ಧ ತಾಸು ಮಾಡಿದ್ರಿ. ಇವರು ಕಾನೂನು ಸಚಿವರಿಗೆ ತಮಗೊಂದು ಪ್ರಶ್ನೆ, ಅವರು ಮಾಡಿದ್ದಕ್ಕೆ ಅವ್ರು ಉತ್ತರ ಕೊಡ್ಲಾಕತ್ತಾರೆ. ಈಗ ಕೆಟ್ಟದಾಗಿ ಶಬ್ದ ಬೆಳೆಸಿದ ಬಳಕ ಬ್ಯಾನೆ ಆಗಿ ಅದಕ್ಕೊಂದು ಬೇರೆ ತರ ಬೇರೆ ಬಣ್ಣ ಕೊಟ್ಟು ಅವ್ರ ಮ್ಯಾಗೆ ಕೇಸ್ ಅದು ಅದಾವು ಇದು ಅದಾವು ಅವ್ರಿಗೆ ತೆಗಿ ಅಂತೇಳಿ ಹೇಳಿದ್ರಿ ನೀವು. ಅದು ಒಳ್ಳೇದು. ಕಾನೂನು ಸಚಿವರಿಗೆ ಒಂದು ಪ್ರಶ್ನೆ, ನಂದು ಮಾಧ್ಯಮ ಮುಖಾಂತರ ಕಾನೂನು ಸಚಿವರಾದಂಥ ಇವರಿಗೆ ಒಂದು ಪ್ರಶ್ನೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮ್ಯಾಗೆ ಎಷ್ಟು ಕಡೆ ಎಫ್.ಆರ್ ಆಗಿದೆ ಅದು ತನಿಖೆ ಮಾಡಿಸ್ರಿ, ಎಷ್ಟು ಕಡೆ ಚಾರ್ಜ್ ಶೀಟ್ ಆಗಿದೆ. ಮುಸಲ್ಮಾನರಿಗೆ, ಹೆಣ್ಣು ಮಕ್ಕಳಿಗೆ, ಅಕ್ಕ ತಂಗಿ ತಾಯಿಯಂದರಿಗೆ ಎಲ್ಲರಿಗೂ ಬೈಲಿ, ಮುಸಲ್ಮಾನರ ಧರ್ಮಗಳಿಗೆ ಬೈಲಿ, ಮುಸಲ್ಮಾನ್ ಸಮಾಜಕ್ಕೆ ಬೈಲಿ. ಅದು ನನ್ನ ಮಗನಿಗೂ ಕಿಮ್ಮತ್ ಕೊಡೋಲ್ಲ ಯಾರು ಮುಸಲ್ಮಾನರಿಗೆ. ಈ ಥರ ಆಗೈತಿ. ಇವಾಗ ನಾನು ಕಾಂಗ್ರೆಸ್ದಲ್ಲಿ ಯಾರೂ ಇಲ್ಲ,